ಪ್ರಶಾಂತ್ ಅವರು ಜೊತೆಗೂಡಿ ಆ್ಯಸ್ ಎ ಪ್ರೊಡ್ಯೂಸರ್. ಸೊ ಈ ಒಂದು ಸಿನಿಮಾ ಕ್ಯಾರಿ ಆಯಿತು. ಒಂದು ಸೂಪರ್ ಜರ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಈ ಸಿನಿಮಾ ಭಾಳನೇ ಇಷ್ಟಪಟ್ಟು ನಾವು ಸಿನಿಮಾ ಮಾಡಿದ್ವಿ. ಸೊ ಅದಕ್ಕೆ ಆರ್ಟಿಸ್ಟ್ಗಳ ಸಪೋರ್ಟು ತುಂಬ ಚೆನ್ನಾಗಿತ್ತು. ಆರ್ಟಿಸ್ಟ್ ಇರ್ಬೋದು, ಟೆಕ್ನಿಷಿಯನ್ಸ್ ಇರ್ಬೋದು, ಎಲ್ಲರ ಸಪೋರ್ಟ್ ಸೂಪರ್ ಆಗಿತ್ತು. ಅದಾದಮೇಲೆ ಸಿನಿಮಾ ಅದಾದಮೇಲೆ ಪೋಸ್ಟ್ ಪ್ರೊಡಕ್ಷನ್ ತುಂಬಾ ಟೈಮ್ ತೊಗೊಂತು ನಮ್ಗೆ, ಯಾಕಂದರೆ ಎಫೆಕ್ಟ್ಸ್ ತುಂಬ ಜಾಸ್ತಿ ಇತ್ತು. ಎಡಿಟಿಂಗೇ ಸುಮಾರು 2 months ಮಾಡಿದ್ವಿ. ಅದಾದಮೇಲೆ ರಿಕಾರ್ಡಿಂಗು ಒಂದೊಂದು ರೀಲು 15 ದಿನ ಆಗೋದು, 10ರಿಂದ 12 ದಿನ ಅಂತೂ ಆಗೇ ಆಗೋದು. ಸೊ ಅಷ್ಟು ಚೆನ್ನಾಗಿ ವ್ಯೂ ಮನಸ್ಸು ಮಾಡಿದ್ದಾರೆ. ದೀಪು ಎಡಿಟಿಂಗ್ ಎಕ್ಸ್ಟ್ರಾರ್ಡನರಿ, ಮಲ್ಲಿಕಾರ್ಜುನ್ ಕ್ಯಾಮ್ರಾ ಸೂಪರ್. ಸೊ ಎಲ್ಲ ಟೆಕ್ನಿಷಿಯನ್ಸು ಅವ್ರವ್ರ ಕೆಲಸ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅದೇ ರೀತಿ ಆರ್ಟಿಸ್ಟು ನಮ್ಮ ಲೋಕೇಂದ್ರ ಸೂರ್ಯ, ಸುನಿಲ್ ಬಾಲ್ಡರ್, ಜಿತಿನ್ ಹವಿ, ಪುನೀತ್ ಓಂಕಾರ್, ಆಮೇಲೆ ಆಯೇಷಾ ಅಂತ, ಆಮೇಲೆ ಹೀರೋಯಿನ್ ನಿವೀಕ್ಷಾ, ರಾಜು ಕಲ್ಕುನಿ, ಸಂತೋಷ್ ಬಿಲ್ಲವ, ಪ್ರತಾಪ್ ಟೋನಿ, ಮೋಹನ್ನು, ಆಮೇಲೆ ನಮ್ಮ ಸ್ಟೇಟ್ ಆರ್ಟಿಸ್ಟ್ಗಳು ಶಂಕರ, ಧನ್ರಾಜ್, ಫೈಟರ್ಸ್ ಬಂದು ಅಯ್ಯಪ್ಪ, ಕಮಲೇಶ್, ಹನುಮಂತ, ಮತ್ತು ಆನಂದ್ ನಮ್ಮ ಸ್ಟೆಂಟ್ ಆರ್ಟಿಸ್ಟು. ಈ ಥರ ಎಲ್ಲ ಟೀಮ್ ವರ್ಕ್ ಇದು ಸೂಪರ್ ಆಗಿ ಕ್ಯಾರಿ ಆಯಿತು. ಒಂದೊಂದು ಆ್ಯಕ್ಷನ್ ಅದ್ಭುತವಾಗಂತೂ. ಸಾಂಗ್ಸ್ ಕೂಡ ತುಂಬ ನಮ್ಮ ತ್ರಿಭುವನ್ ಅವರು ತುಂಬ ಚೆನ್ನಾಗಿ ಮಾಡಿಕೊಟ್ಟು. ಆಮೇಲೆ ಸಿಂಗರ್ಸು ಮಾನಸ ಒಳ್ಳೆ ಇರ್ಬೋದು, ರಾಜೇಶ್ ಕೃಷ್ಣನ್, ಸೊ ಆಮೇಲೆ ಶಶಾಂಕ್ ಶೇಷಗಿರಿ, ಹೀಗೆ ಎಲ್ಲ ಒಂದು ಟೀಮ್ ವರ್ಕ್ ಥರ ಮಾಡಿ ಓವರಾಲ್ ಔಟ್ಪುಟ್ ಎಕ್ಸ್ಟ್ರಾಂಡರಿ ಬಂತು. ಅದೇ ರೀತಿ ಜನ ರಿಲೀಸ್ ಆದಾಗ ಸಿನಿಮಾನ ಸ್ವೀಕಾರ ಮಾಡಿದ್ರು. ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ, ರಿಲೀಸ್ ಟೈಮಲ್ಲಿ ಆಮೇಲೆ ಬಿಗಿನಿಂಗಿಂದ ಅವ್ರನ್ನ ನಾನು ನೆನೆಸ್ಕೊಳ್ಳೇಬೇಕು ಈ ಸಂದರ್ಭದಲ್ಲಿ. ಸಿನಿಮಾ ಶೂಟಿಂಗ್ ಆದಮೇಲೆ ನಮಗೆ ಬೆಲೂನ್ ತಟ್ಟಿ ಪ್ರೋತ್ಸಾಹ ಮಾಡಿದ್ದು ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರು. ಅದಾದಮೇಲೆ ನಮ್ಮ ನವರಸ ನಾಯಕ ಜಗ್ಗೇಶ್, ಆಮೇಲೆ ಸಾಂಗ್ ರಿಲೀಸ್ ಮಾಡಿದ್ರು ಗೋಲ್ಡನ್ ಸ್ಟಾರ್ ಗಣೇಶ್, ಅವ್ರಿಗೂ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳು. ಹಾಗೆಯೇ ನಮ್ಮ ಟ್ರೈಲರ್ ಲಾಂಚ್ ಮಾಡಿದಂಥ ರಾಗಿಣಿ ದ್ವಿವೇದಿ ಅವರು ಫುಲ್ಲು ಪ್ರಮೋಷನಲ್ ಸಪೋರ್ಟ್ ಆದರು. ಟ್ರೈಲರ್ ಲಾಂಚಿಗೆ ಬಂದಿದ್ದರು, ಮತ್ತು ಇವತ್ತು 25 days ಸೆಲೆಬ್ರೇಷನ್ಗೂ ಬಂದಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು. ಸೊ ಆಮೇಲೆ ಪ್ರಮೋಷನ್ಸ್ ಟೈಮಲ್ಲಿ ನಮಗೆ ಅವರ ಒಂದು ವಿಡಿಯೋಸ್ ಕೊಟ್ಟರು, ಬೈಟ್ಸ್ ಕೊಟ್ಟರು. ಸೊ ಅದರಲ್ಲಿ ಡೈಲಾಗಿಂಗ್ ಸಾಯಿ ಕುಮಾರ್, ಆಮೇಲೆ ಆ್ಯಕ್ಟರ್ ಅನಿರುದ್ಧ್, ಆಮೇಲೆ ನಮ್ಮ ಪೊಲೀಸ್ ಸ್ಟೋರಿ ಖ್ಯಾತಿಯ ಕಾಲನಾಟ ಸತ್ಯಪ್ರಕಾಶ್, ಆಮೇಲೆ ಕೆಂಪೇಗೌಡ ಸಿನಿಮಾದ ವಿಲನ್ ಆರುಮುಗ ರವಿಶಂಕರ್, ಡಾರ್ಲಿ ಕೃಷ್ಣ, ಆಮೇಲೆ ಪ್ರಥಮ್ ನಾಯಕ ನಟ ಪ್ರಥಮ್, ಮನ್ಮೋಹನ್ ರಾಯ್, ನಟರಾಜ್ ಅಂತ ಅವರು ಹೀರೋ, ಅವರು ನಮ್ಮ ಸತ್ಯಪ್ರಕಾಶ್ ಅವ್ರ ಸನ್ ನಟರಾಜ್, ನಮ್ಮ ಹಿರಿಯ ನಟ ದೊಡ್ಡಣ್ಣ ಅವರು, ಹೀಗೆ ಹಲವಾರು ನಮಗೆ ಆ ಸಂದರ್ಭದಲ್ಲಿ ಪ್ರಮೋಷನ್ಸ್ ಹೆಲ್ಪ್ ಮಾಡಿದ್ರು. ಸೊ ಒಂದು ಸಿನಿಮಾ ಅಂದರೆ ಎಷ್ಟು ಇರುತ್ತೆ. ಸೊ ಅದು ನಿಜವಾಗ್ಲೂ ಭಾಳ ಖುಷಿ ಆಗುತ್ತೆ. ಇವಾಗ ಒಂದು ನಮಗೆ ನಿಜವಾಗ್ಲೂ ಉತ್ತರ ಕರ್ನಾಟಕದಲ್ಲಿ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಸಿನಿಮಾ. ಒಂದು ತುಂಬಾ ನಾವು ಆ್ಯಕ್ಚುಲಿ ಲೆವೆಲ್ಗೆ ಹೋಗುತ್ತೆ ಅಂದ್ಕೊಂಡ್ವಿ. ಸೊ ಅದನ್ನು ಮೀರಿ ಈಗ ರನ್ ಆಗ್ತಾ ಇರೋದು ಭಾಳ ಖುಷಿ ಆಗ್ತಾ ಇದೆ ನಿಜವಾಗ್ಲೂ. ನಮ್ಮ ಕರ್ನಾಟಕದ ಆಡಿಯನ್ಸ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ನಮ್ಮ ಚಿತ್ರನ ಗೆಲ್ಲಿಸಿದ್ದಕ್ಕೆ. ಸೊ ಪತ್ರಿಕೋದ್ಯಮ ಬಿಗಿನಿಂಗಿಂದ ನಮ್ಮ ಪತ್ರಿಕಾ ಮಿತ್ರರು, ಮೀಡಿಯಾ, ಆಮೇಲೆ ನಮ್ಮ ನಾಗೇಂದ್ರ ಅವರು ತುಂಬ ಸಪೋರ್ಟ್ ಮಾಡ್ತಾರೆ ನಮಗೆ ಬಿಗಿನಿಂಗಿಂದ ಇಲ್ಲಿವರೆಗೂ. ಆಮೇಲೆ ನಮಗೆ ಸಿನಿಮಾ ಬಿಗಿನಿಂಗಿಂದ ಇಲ್ಲಿವರೆಗೂ ನಮ್ಮ ಜೊತೆ ಜರ್ನಿ ಮಾಡಿದ್ದು ಋತು ಚೈತ್ರ, ನಮ್ಮ ಲೋಕೇಂದ್ರ ಅವರ ವೈಫ್, ಮತ್ತು ರಂಜನಾ ಸರ್ ಅವರು ಕೂಡ ಬಿಗಿನಿಂಗಿಂದ ಇಲ್ಲಿವರೆಗೂ ನಮ್ಮ ಜೊತೆ ಸಪೋರ್ಟ್ ಮಾಡಿಕೊಂಡು ಸೊ ಜರ್ನಿ ಮಾಡಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ಸೊ ನಾಗೇಂದ್ರ ಅವರು, ಆಮೇಲೆ ಪ್ರೆಸ್ ಮೀಡಿಯಾ ಬಿಗಿನಿಂಗಿಂದ ಇಲ್ಲಿವರೆಗೂ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ನಾವು ಟೀಸರ್ ಲಾಂಚಿಂದ ಇಲ್ಲಿವರೆಗೂ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಮೀಡಿಯಾದವ್ರಿಗೂ. ಸೊ ಒಂದು ಖುಷಿ ಆಗುತ್ತೆ. ಸೊ ಇದೇ ಒಂದು ಖುಷಿಯಲ್ಲಿ ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ, ಅದು ಅಭಯ್ಗೂ ಗೊತ್ತಿಲ್ಲ. ಅದಕ್ಕೆ ಡೀಟೇಲ್ಸ್ ಆದಷ್ಟು ಬೇಗ ನಾನು ಇಷ್ಟಲ್ಲೇ ಕೊಡ್ತೀನಿ. ಅಭಯ್ ಒಂದು ಸಿನಿಮಾ ಓಕೆ ಆಗ್ತಾಯಿದೆ. ಸೊ ನಿಮ್ಮ ಜೊತೆ ಯಾಕಂದರೆ ಆ್ಯಕ್ಚುಲಿ ಅಭಯ್ ತುಂಬಾ ಕಂಫರ್ಟಬಲ್ ಆರ್ಟಿಸ್ಟು, ಕರೆಕ್ಟ್ ಟೈಮ್ಗೆ ಸ್ಪಾಟಿಗೆ ಬರ್ತಾರೆ. ಅಂದರೆ ನಾನು ಆ್ಯಕ್ಚುಲಿ ಮಾರ್ನಿಂಗ್ ಬೇಗ ಶೂಟಿಂಗ್ ಮಾಡೋ ಅಭ್ಯಾಸ ನಾನು. ಸೊ 7 o'clock ಶಾರ್ಟ್ ಸ್ಟಾರ್ಟ್ ಆಗಬೇಕು ನನಗೆ. ಸೊ ಕರೆಕ್ಟಾಗಿ 6:30ಗೆ ಬಂದು ಮೇಕಪ್ ಹಾಕೊಂಡು 6:30 ರೆಡಿ ಇರೋರು. ಸೊ ಕಂಫರ್ಟಬಲ್ ಆರ್ಟಿಸ್ಟು ಅವರು. ನಾನು ಏನು ಹೇಳಿದ್ರು ಅದನ್ನು ಇಮಿಡಿಯೇಟಾಗಿ ಕ್ಯಾಚ್ ಮಾಡ್ಕೊಂಡು ಅದನ್ನು
ನಾನು 50% ಅಂದರೆ ಅವರು 100% ಕೊಡೋರು. ಸೊ ಆ ಥರ ಒಂದು ಡೆಡಿಕೇಶನ್ ನನಗೆ ಭಾಳ ಖುಷಿ ಆಯ್ತು. ಅಭಯ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜೊತೆ ಇನ್ನೊಂದು ಸಿನಿಮಾ ಸದ್ಯದಲ್ಲ ಸ್ಟಾರ್ಟ್ ಮಾಡ್ತೀವಿ. ಅದ್ರ ಡೀಟೇಲ್ಸ್ ಏನಂತ ಶಾರ್ಟ್ಲಿ ನಾನು ಹೇಳ್ತೀನಿ ಖಂಡಿತ. ಸೊ ಎಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ 25 ಡೇಸ್ ಸೆಲೆಬ್ರೇಷನ್ ಸಂದರ್ಭದಲ್ಲಿ ಇಡೀ ಕರ್ನಾಟಕದ ಜನತೆಗೆ ನಮ್ಮ ಸಿನಿಮಾ ನೋಡೋದಂತ ಎಲ್ಲರಿಗೂ, ನೋಡದಿರೋರು ಕೂಡ ಈಗ 100% ನೋಡ್ರಿ ಸಿನಿಮಾ. ಹಾಗೆಯೇ ಮೀಡಿಯಾದವ್ರಿಗೆ ಮತ್ತು ಎಲ್ಲ ಟೆಕ್ನಿಷಿಯನ್ಸ್ಗೆ, ಎಲ್ಲ ಆರ್ಟಿಸ್ಟ್ಗೆ, ಸೊ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲ ನನ್ನ ಮಿತ್ರರಿಗೆ, ಸಹೋದ್ಯೋಗಿಗಳಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಪಿಕ್ಚರ್ ಜರ್ನಿ ಐ ಥಿಂಕ್ ಇವತ್ತು ಕಂಪ್ಲೀಟ್ ಆಗುತ್ತೆ ಅನ್ಸುತ್ತೆ ನನಗೆ. ಇಲ್ಲಿ ಮಟ್ಟ ಮಾತಾಡಿದ್ದೀನಿ, ಎಲ್ಲಾನು ಹಿಂದಿನ ಪ್ರತಿಯೊಂದು ವಿಷಯ ಮಾತಾಡಿದ್ದೇನೆ. ಪಿಕ್ಚರು ಒಂದು ಕನಸು. ಆ ಕನಸು ನೆನೆಸಾಗಬೇಕಂದ್ರೆ ಜನ ಪಿಕ್ಚರ್ ನೋಡಿದಾಗೆ ಅದು ನೆನೆಸಾಗುತ್ತೆ. ಸೊ ಈ ಕನಸನ್ನ ನೆನೆಸಾಗಿದೆ ಅಂಥೇಳಿ ಇಲ್ಲಿ ಮಟ್ಟ ನನಗೆ ಅನಿಸಿದೆ. ಬರುವಂಥ ದಿವಸದಲ್ಲಿ ಇನ್ನಷ್ಟು ಚಿತ್ರಗಳನ್ನು ಮಾಡಬೇಕನ್ನೋಂಥ ಹುಮ್ಮಸ್ಸು ಇಟ್ಕೊಂಡೇ ಮುಂದಿನ ಹೆಜ್ಜೆಗಳನ್ನು ಇಡ್ತಾ ಇದ್ದೇನೆ. ಈ ಮಾತಾಡೋಕ್ಕೆ ಮಾತಿಲ್ಲ. ಸೊ ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ಜಾಯ್ನಿಂಗ್ ದಿಸ್ ಒಕೇಶನ್. ಪ್ರತಿಯೊಂದು ಏನು ಈ ಇಲ್ಲಿ ಮಟ್ಟ ನಡೆದಂಥ ಏನು ಪ್ರೊಡಕ್ಷನ್ ಇರಲಿ, ಪ್ರೀ ಪ್ರೊಡಕ್ಷನ್ ಇರಲಿ, ಪೋಸ್ಟ್ ಪ್ರೊಡಕ್ಷನ್ ಇರಲಿ, ರಿಲೀಸ್ ಇರಲಿ, ಪಬ್ಲಿಸಿಟಿ ಸೆಕ್ಷನ್ ಇರಲಿ, ಪ್ರತಿಯೊಂದು ನಾನು ನೋಡ್ಕೊಂಬಂದಿದ್ದೀನಿ. ಐ ಆಮ್ ನಾಟ್ ಪ್ರಿಪೇರ್ಡ್ ಆ್ಯಕ್ಚುಲಿ. ಐ ವಾಸ್ ನಾಟ್ ವೆಲ್, ಸೊ ಐ ಕೇಮ್ ಡೌನ್ ಟುಡೇ ಇನ್ ದ ಮಾರ್ನಿಂಗ್. ಸೊ ಥ್ಯಾಂಕ್ ಯು ಎವ್ರಿ ಒನ್. ಐ ಕ್ಲೋಸ್ ಅಪ್ ದಿ ಟಾಪಿಕ್ ಎಟ್ ದಿ ಎಂಡ್ ಆಫ್ ದಿ ಥಿಂಗ್. ಅವ್ರ ಡೈರೆಕ್ಷನ್ 25 ಡೇಸ್ ಆಗಿದೆ. ಇದು 100 ಡೇಸ್ ಆಗಿ ಇದರಲ್ಲಿ ನಟಿಸಿರೋ ಎಲ್ಲ ಆರ್ಟಿಸ್ಟು, ಟೆಕ್ನಿಷಿಯನ್ಗೆ ಒಳ್ಳೆಯದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ರಾಜೇಶ್ ತು ಚೇತನ್ ಮಾಸ್ಟರ್ ಎಲ್ಲೆಲ್ಲಿ ಹೋಗ್ತಾರಲ್ಲ ನಮ್ಮ ಕರಿತಾನೆ ಇರ್ತಾರೆ. ಅದು ಈ ಸಿನಿಮಾ ಕೆಲಸ ಕೊಡಲಿಲ್ಲ ಅಷ್ಟೇ. ಆಯ್ತು 3 ದಿನ ಆಯ್ತು. ಈಗ ಮುಂದಿನ ಸಿನಿಮಾ ಅನೌನ್ಸ್ ಮಾಡ್ತಾ ಇದ್ದಾರೆ, ಅದು ಕೆಲಸ ಕೊಡಬೇಕು. ಓಕೆ. ಸೊ ಒಂದು ಮಾಸ್ಟರ್ ಬಗ್ಗೆ ಹೇಳಬೇಕು ಅಂದರೆ ಈಸ್ ಎ ಲೆಜೆಂಡ್. ಅವ್ರ ಡೈರೆಕ್ಷನ್ ನಾವು ಮಾತಾಡೋಂಗೆ ಇಲ್ಲ. ಯಾಕಂದರೆ 25 ಡೇಸ್ ಒಂದು ಸಿನಿಮಾ ಈ ಟೈಮಲ್ಲಿ ಓಡೋದು ಅಂದರೆ ಇದು 100 ಡೇಸ್ ಓಡೋ ಲೆಕ್ಕನೇ ಇದು. ಯಾಕಂದರೆ ಇತ್ತೀಚಿನ ಕನ್ನಡ ಇಂಡಸ್ಟ್ರಿ ನಿಮ್ಗೆ ಗೊತ್ತಿದೆ ಏನು ಎಷ್ಟು ಪ್ರಾಬ್ಲಮ್ ಆಗಿದೆ ಅಂತ. ಬಟ್ ಅಂಥದ್ರಲ್ಲಿ 25 ಡೇಸ್ ಹೊಡೆದು ಇಟ್ಸ್ ಜಸ್ಟ್ ಲೈಕ್ 100 ಡೇಸ್ ಅಂತ. ಬಟ್ ಈ ಒಂದು ಪರಿಸ್ಥಿತಿಯಲ್ಲಿ ಈ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ರಿಯಲಿ ಹ್ಯಾಟ್ಸ್ ಆಫ್ ಟು ಯು ಸರ್. ಈ ಸಿನಿಮಾ ನೀವು ನಂಗೆ ತೋರಿಸಿದ್ರಿ, ನಾನು ಆವಾಗಲೇ ನೋಡಿದೆ, ತುಂಬ ಚೆನ್ನಾಗಿ ಮಾಡಿದ್ದೀರಿ ಅಂತಂದೆ. ಆ್ಯಂಡ್ ಒಂದು ಖುಷಿ ಅಂತಂದರೆ ನಮ್ಮ LCC ಟೀಮ್ ಕ್ರಿಕೆಟ್ ಟೀಮ್ ಇದೆ ನಮ್ಮದು. ಮಾಸ್ಟರ್ ಒಂದು ಟೀಮ್ ಕ್ಯಾಪ್ಟನ್, ನಾನೊಂದು ಟೀಮ್ ಕ್ಯಾಪ್ಟನ್, ಗೋಳಚ ಗಣೇಶ್ ಒಂದು ಟೀಮ್ ಕ್ಯಾಪ್ಟನ್. ಸೊ 3 ಟೀಮು ಸೇರಿಸಿ ಎಲ್ಲರನ್ನೂ ಒಂದು ಆರಿಸಿರೋದು ಅಂತಲೇ ಬರ್ತಾ ಇದೆ, ಅವಕಾಶ ಕೊಟ್ಟಿದ್ದಾರೆ. ಯು ಆರ್ ಪ್ಲೇಯಿಂಗ್ ಟು ಮಚ್. Sorry? ಯು ಆರ್ ಪ್ಲೇಯಿಂಗ್ ಟು ಮೆನಿ ಸ್ಪೋರ್ಟ್ಸ್ ಟು ಮಚ್. ವಾಟ್ ಟು ಡೂ ಟು ಮೇಂಟೈನ್ ಮೈ ಫಿಸಿಕ್ಸ್. ಸೊ ಅದು ಎಲ್ಲರಿಗೂ ಅವಕಾಶ ಕೊಟ್ಟರು, ಅದು ನಂಗೆ ಭಾಳ ಖುಷಿ ಆಯಿತು. ಅಂದರೆ ಹೊಸ ಪ್ರತಿಭೆಗಳನ್ನ ತರ್ತಾ ಇರ್ತಾರೆ. ಸೊ ಅದು ನನಗೆ ತುಂಬ ಖುಷಿ ಆಯಿತು. ಅದರಲ್ಲೂ 25 ಡೇಸ್ ಆಗಿರೋದು ನನಗೆ ಇನ್ನೂ ಖುಷಿ ಇದೆ. ಅದು ನಮ್ಮ LCC ಹುಡುಗರು ಎಲ್ಲರೂ ಸೇರಿ ಒಂದು 25 ಡೇಸ್ ಮಾಡಿದ್ದಾರೆ, ನನಗೆ ಭಾರಿ ಖುಷಿ ಇದೆ. ಆ್ಯಂಡ್ ಅಫ್ಕೋರ್ಸ್ ಹೀರೋ ಬಗ್ಗೆ ಹೇಳಬೇಕು ಅಂತಂದರೆ ನನ್ನ ಜೊತೆ ಒಂದು ಮ್ಯಾಚ್ ಆಡಿದರು ದುಬೈಲೆಲ್ಲ, ರೈಟ್. ಸೊ ಗುಡ್ ಹ್ಯೂಮನ್ ಬೀಯಿಂಗ್, ಉತ್ತರ ಕರ್ನಾಟಕ, ಅದೊಂದು ಭಾರಿ ಖುಷಿ ಇದೆ. ಆ್ಯಂಡ್ ಪ್ರಶಾಂತ್ ಸರ್, ಕಂಗ್ರ್ಯಾಚುಲೇಷನ್ ಒನ್ಸ್ ಅಗೇನ್. ಈ ಟೈಮಲ್ಲಿ 25 ಡೇಸ್ ಆಗೋದು ಇಟ್ಸ್ ರಿಯಲಿ ಗ್ರೇಟ್ ಥಿಂಗ್. ಸೊ ನಿಮ್ಮಂಥ ನಿರ್ಮಾಪಕರು ಇನ್ನೂ ಹೆಚ್ಚಾಗಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬರಬೇಕು. ಸೊ ಅನ್ನೋದಾದರು ಎಲ್ಲರೂ ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಸೆಕೆಂಡ್ ಸಿನಿಮಾ ಅನೌನ್ಸ್ ಮಾಡ್ತಾರೆ, ಅದು ಕೂಡ 25 ದಿವಸ ಓಡಲಿ. ಯಾಕಂದರೆ ಈಗ 25 ದಿವಸ ಓಡಿದೇ ಹೆಚ್ಚು, 100 ದಿವಸ ಓಡ್ದಂಗೆ ಲೆಕ್ಕ. ಅಫ್ಕೋರ್ಸ್ ಕಮಾನ್ ಮಾಸ್ಟರ್, 100 ದಿವಸ ಓಡಲೇಬೇಕು. ಬಟ್ ಮಿನಿಮಮ್ ಗ್ಯಾರಂಟಿ ಅಂತ ಹೇಳ್ತಾರಲ್ಲ, ಹಾಗೆ 25 ಡೇಸ್ ಫಾರ್ ನಿರ್ಮಾಪಕರಿಗೆ ಸೇಫ್ ಆಗಲಿಕ್ಕೆ. ಸೊ ಮಾಸ್ಟರ್ ಮಾಡೋ ಸಿನಿಮಾಗಳು 100 ದಿವಸ ಓಡಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು. ಫಸ್ಟ್ ಟೈಮ್ ಡೆಡ್ಲಿ ಕಿಲ್ಲರ್ 25 ದಿನ ಪೂರೈಸಿದೆ, ಒಳ್ಳೆಯದಾಗಲಿ. ಇದು ನಿನಗೆ ಸೆಕೆಂಡ್ ಇನ್ನಿಂಗ್ಸ್. ಇನ್ನು ಮುಂದೆ ಹೊಸ ಅವಕಾಶಗಳು ಬರಲಿ, ಇನ್ನೊಂದಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡು, ಒಳ್ಳೆಯದಾಗಲಿ ಅಭಯ್. ಹಂಗೆ ಮಾಸ್ಟರ್ಜಿ ಇನ್ನೂ ಒಳ್ಳೊಳ್ಳೆ ಕಥೆಗಳನ್ನ ರೆಡಿ ಮಾಡಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿ. ಪ್ರಶಾಂತ್ ಸರ್, ನಿರ್ಮಾಪಕರಾಗಿ ಕಾಲಿಟ್ಟಿದ್ದೀರಾ, ಫಸ್ಟ್ ಸಿನಿಮಾದಲ್ಲೇ 25 ಡೇಸ್ ಆಗಿದೆ, ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ. ಹಾಗೆ ಈ ಒಂದು ಸಿನಿಮಾದಲ್ಲಿ ನನ್ನ ಸ್ನೇಹಿತರು ತುಂಬ ಜನ ಆ್ಯಕ್ಟ್ ಮಾಡಿದ್ದಾರೆ. ಸುನಿಲ್, ಲೋಕೇಂದ್ರ ಸೂರ್ಯ, ಅವಿ, ರಾಜು ಕಲ್ಕುನಿ, ತುಂಬ ಜನ ಆ್ಯಕ್ಟಿಂಗ್ ಮಾಡಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ. ವಿನು ಮನಸ್ಸು, ಮಲ್ಲಿಕಣ್ಣ, ಎಲ್ರಿಗೂ ಒಳ್ಳೆಯದಾಗಲಿ. ಎಂಟೈರ್ ಡೆಡ್ಲಿ ಕಿಲ್ಲರ್ ಟೀಮ್ಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಮಾತಾಡ್ತೀನಿ ಅಣ್ಣ, ಒಳ್ಳೆ ಹೆಸರು ಇಟ್ಟಿದ್ದೀರಿ. ಬಟ್ ನಾನು ಸಕ್ಸಸ್ ಆಗಿ ನಿಮ್ಮ ಹತ್ರ ಬರ್ತೀನಿ. ಆ ಒಂದು ಈವೆಂಟ್ಗೆ ನೀವೇ
ಚೀಫ್ ಗೆಸ್ಟ್ ಆಗಿ ಇರ್ತೀರಿ ಅಂತ ಹೇಳಿದೆ. ಬಟ್ ಅವರಿಲ್ಲ ನಮ್ಮ ಜೊತೆ, ಬೇರೆ ಕಾರಣದಿಂದ ಕಾನೂನಿನ ಚೌಕಟ್ಟಲ್ಲಿದ್ದಾರೆ. ದರ್ಶನ ಮುಂದೆ ನಾನು ಹೇಳೋದೊಂದೇ, ನಾವು ಮೊದಲೇ ಉತ್ತರ ಕನ್ನಡದವರು. ನಾವು ಒಂದು ಸರಿ ಹಚ್ಕೊಂಡ್ಬಿಟ್ರೆ ನಾವು ಸಾಯೋವರೆಗೂ ನಾವು ಅವ್ರನ್ನ ಇದನ್ನು ಬಿಡಲ್ಲ. ಸೊ ಆದಷ್ಟು ಬೇಗ ಬರ್ತಾರೆ, ನೆಕ್ಸ್ಟ್ ಸಿನಿಮಾಗಳು ಮಾಡ್ತೀವಿ. ನೆಕ್ಸ್ಟ್ ಸಿನಿಮಾ ಅನೌನ್ಸ್ ಮಾಡಿ ಅದರದ್ದು ಒಂದು ಸಕ್ಸಸ್ ಮೀಟಿಗೆ ಖಂಡಿತ ದರ್ಶನ ಬಂದೇ ಬರ್ತಾರೆ ಅನ್ನೋ ಒಂದು ಮನಸ್ಸಲ್ಲಿ ಇದನ್ನ ಇಟ್ಕೊಂಡಿದ್ದೀನಿ. ಆ್ಯಂಡ್ ಎಲ್ಲ ಮೊದಲಿಗೆ ನಾನು ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಮ್ಮ ಪ್ರೊಡ್ಯೂಸರ್ಗೆ. ಯಾಕಂತಂದರೆ ನನಗೆ ಮಾಸ್ಟ್ರು ಫಸ್ಟ್ಗೆ ಫೋನಲ್ಲೇ ಒಂದು ಲೈನ್ ಸ್ಟೋರಿ ಹೇಳಿದಾಗ ಖುಷಿ ಆಯ್ತು ನನಗೆ. ಯಾಕಂದರೆ ಒಂದಿಷ್ಟು ಆ್ಯಕ್ಷನ್ ಸಿನಿಮಾ, ಒಂದಿಷ್ಟು ಲವ್ ಸಿನಿಮಾಗಳು 14 ವರ್ಷದ್ದು ಫುಲ್ಲು ಏಳು ಬೀಳು ಅಪ್ ಆ್ಯಂಡ್ ಡೌನ್ಸ್ ನೋಡಿ, ಎಷ್ಟೋ ಶೂಟಿಂಗಲ್ಲಿ ಎಷ್ಟೋ ತೇಜು ಒದ್ದೆಗಳು ಅಂತಾರೆ. ಅಂದರೆ ಒಂದಿಷ್ಟು ಇದ್ದಾವೆ, ನಮಗೂ ಎಲ್ಲ ಇದ್ದರೂ ಸಿನಿಮಾ ರಂಗದಲ್ಲಿ ಒಂದಿಷ್ಟು ಬಿದ್ದೇ ಬೀಳುತ್ತೆ. ಸೊ ಅವನ್ನೆಲ್ಲ ನೋಡ್ಕೊಂಡು ಬಂದಿದ್ದೀವಿ. ನನ್ನನ್ನು ನಂಬಿ ಮೊದಲು ದುಡ್ಡು ಹಾಕಿದಂಥ ನನಗೆ ತುಂಬ ಒಂದು ಇಂಡಸ್ಟ್ರಿಲಿ ಒಬ್ಬ ಗಾಡ್ ಫಾದರ್ ಆಗಿ ನನಗೆ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ಈ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಿದರು. ಅವರು ಕತೆ ಕೇಳಿದಾಗ ಅವ್ರಿಗೂ ತುಂಬ ಇಷ್ಟ ಆಯಿತು. ಸುಮ್ಮನೆ ನಾನೇನೋ ಉತ್ತರ ಕನ್ನಡದ ಪರಿಚಯ ಇದೆ ಅಂತೇಳಿ ಮಾಡಿಲ್ಲ. ಸಿನಿಮಾನ ಸ್ಟೋರಿ ಕೇಳಿದ್ಮೇಲೆ ಅವ್ರು ಬಂದು, ಆಮೇಲೆ ಅವ್ರು ಮಾಡಿದಂಥ ಅವ್ರಿಗೆ ಫಸ್ಟ್ ಆಫ್ ಆಲ್ ಸಿನಿಮಾ ಇಂಡಸ್ಟ್ರಿ ನನಗೆ ಹೇಳಿದ್ದು ಒಂದೇ ಮಾತು, ಅಭಯ್ ನನಗೆ ಏನೂ ಗೊತ್ತಿಲ್ಲ, ಬಟ್ ನಾನು ಕಲಿಬೇಕು. ಅದಕ್ಕೆ ನಿನ್ನ ಕಡೆಯಿಂದ ಮಾಸ್ಟರ್ ಕಡೆಯಿಂದ ಏನೇನು ಹೆಲ್ಪ್ ಆಗುತ್ತೆ ನಾನು ತೊಗೊತೀನಿ. ಆ್ಯಂಡ್ ನನಗೆ ಹೇಳ್ಕೊಡಿ, ನಾನು ಮುಂದೆ ಸಿನಿಮಾ ಬರೀ ಒಂದು ಸಿನಿಮಾ ಮಾಡಿ ಹೋಗೋನಲ್ಲ ನಾನು. ಸೊ ಥ್ರೂಔಟ್ ಜರ್ನಿ ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳಿದರು. ಹಾಗೆ ಪ್ರತಿದಿನ ಶೂಟಿಂಗಲ್ಲೂ ಅಷ್ಟೇ ನಮ್ಕಿನ ಮಾಸ್ಟರ್ ಹೇಳೋದು, ನಾವು ಬೇಗ ಬರ್ತೀವೋ ನಮ್ಕಿಂತ ಮುಂಚೆ ಪ್ರೊಡ್ಯೂಸರ್ ಬಂದಿರೋರಲ್ಲಿ. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ನಮ್ಮ ಮಾಸ್ಟರ್ ಬಗ್ಗೆ ಅಂತೂ ಹೇಳೋದು ಏನಂದರೆ, ನಮಗೆ ಹೇಳೋಕ್ಕೆ ಒಂದು ಸಾಲಲ್ಲ, ಒಂದು ಇವೆಂಟೇ ಸಾಲಲ್ಲ. ನನಗೆ 14 ವರ್ಷದಲ್ಲಿ ನಾನು ಮಾಡಿದಂಥ ಆಲ್ಮೋಸ್ಟ್ 80 ಸಿನಿಮಾಗಳಲ್ಲಿ ಮಾಸ್ಟರ್ ಜೊತೆ ನಾನು ಕೆಲಸ ಮಾಡಿದ್ದೀನಿ. ಒಂದು ಸಿನಿಮಾಗಳಲ್ಲಿ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗೂ ಮಾಡಿದ್ದೀನಿ. ಆ ಸಿನಿಮಾದಲ್ಲಿ ಫೈಟ್ ಇತ್ತು. ಸೊ ಅಲ್ಲೂ ಮಾಸ್ಟರ್ ಬಂದು ನಮಗೆ ಫೈಟ್ ಹೇಳ್ಕೊಟ್ಟಿದ್ರು. ಆ್ಯಂಡ್ ನೀವು ನೋಡೋದಂಗೆ ಒಂದು ಆ್ಯಕ್ಷನ್ ಅಥವಾ ಸಸ್ಪೆನ್ಸು ನಿಮ್ಗೆ ಯಾವ ಜಾನರಲ್ಲಿ ಇಷ್ಟ ಆಗಿದೆ ಎಲ್ಲದಕ್ಕೂ ಕಾರಣೀಭೂತ ನಮ್ಮ ತ್ರಿವಿಕ್ರಮ್ ಮಂಜು ಮಾಸ್ಟ್ರು. ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಹೊಸ ಸಿನಿಮಾ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಮಾಸ್ಟರ್ಜಿ. ಈ ಜರ್ನಿ, ಡೆಡ್ಲಿ ಕಿಲ್ಲರ್ ಜರ್ನಿಲಿ ನನಗೆ ಸ್ನೇಹಿತರಿದ್ದಾರೆ. ಸುನೀಲ್ ಬಾಳ್ರ ಆಗ್ಬೋದು, ಲೋಕೇಂದ್ರ ಸೂರ್ಯ ಅವರು ಆಗಿರ್ಬೋದು, ಸಂತೋಷ್ ಆ್ಯಂಡ್ ರಂಜನ್ ಬಂದರು. ರಂಜನ್ ಅವ್ರ ಬಗ್ಗೆ ಹೇಳಬೇಕು. ನಾನು 15 ವರ್ಷದ ಫ್ರೆಂಡ್ಶಿಪ್ಪು. ನಾವು ಸಿನಿಮಾ ಮಾಡಿದಾಗ ಎಲ್ಲ ಕಟ್ ಆಫ್ ಮಾಡೋನು. ನಾವು ಸಿನಿಮಾ ಏನೇನು ಪ್ಲ್ಯಾನ್ ಮಾಡುವಾಗ, ಇಲ್ಲ ಇಷ್ಟರಲ್ಲೇ ಮಾಡಬೇಕು, ಇಷ್ಟರಲ್ಲೇ ಮುಗಿಸ್ಬೇಕು, ನೀವು ಇಷ್ಟರಲ್ಲೇ ಪೋಸ್ಟ್ ಪ್ರೊಡಕ್ಷನ್ ಮಾಡಬೇಕು, ಇಷ್ಟೇ ಥಿಯೇಟ್ರುಗಳು ಮಾಡಬೇಕು. ಅವನೊಂದು ಗೈಡೆನ್ಸ್ ತುಂಬ ಇದೆ. ಅವನಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ನಮ್ಮ ಸಿಸ್ಟರ್ ಬಂದಿದ್ದಾರೆ, ಅವ್ರ ವೈಫು, ಅವ್ರಿಗೂ ತುಂಬ ಧನ್ಯವಾದಗಳು ತಂಗ್ಯವ. ಆ್ಯಂಡ್ ಈ ಒಂದು ಕಾರ್ಯಕ್ರಮಕ್ಕೆ ಮೇನ್ ನಮಗೆ ನಮ್ಮ ಸಿನಿಮಾ ಅಂದರೆ ಅವ್ರ ಸಿನಿಮಾ ಅಂದ್ಕೊಂಡು ನಮ್ಮ ರಾಗಿಣಿ ಮೇಡಮ್ ಅವ್ರು ಬಂದು ನಮಗೆ ಟ್ರೇಲರಲ್ಲಿ ಆಗ್ಬೋದು, ನಮಗೆ ಹುಬ್ಳಿ ಬಂದ ನಾನು ಪ್ರಮೋಷನಲ್ಲಿ ಆಗ್ಬೋದು, ಅವರೇ ಫೋನ್ ಮಾಡಿ ಚೆನ್ನಾಗಿ ಏನಾದ್ರು ಇದ್ದರೆ ಹೇಳು ನಾನು ಮಾಡಿಕೊಡ್ತೀನಿ ಅಂತ ಹೇಳಿ, ಆಮೇಲೆ ಇವತ್ತು ಒಂದ್ಸರಿ ಕಾಲ್ ಮಾಡಿ ಮೇಡಮ್ ಈ ಥರ ಇಟ್ಕೊಂಡಿದ್ದೀವಿ 29 ಅಂದಾಗ ಅವ್ರ ಸಿನಿಮಾ ರಿಲೀಸ್ ಇದ್ದರು. ಅವರು ತುಂಬ ಪ್ರಮೋಷನಲ್ಲಿ ಎಲ್ಲ ಓಡಾಡಬೇಕಾಗಿದೆ. ಅಂಥ ಒಂದು ಬ್ಯುಸಿ ಶೆಡ್ಯೂಲಲ್ಲೂ ನಮ್ಮ ಟೀಮ್ಗೆ ಅಥವಾ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಆ್ಯಂಡ್ ರವಿಚಂದ್ರನ್ ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ಅವತ್ತು ಫಸ್ಟ್ ಸಿನಿಮಾ ನೋಡಿದಾಗ ಹೇಳಿದ್ರೆ ತುಂಬ ಚೆನ್ನಾಗಿದೆ ಬೈ, ಏನೂ ತಲೆ ಕೆಡಿಸ್ಕೋಬೇಡ, ನಾವೆಲ್ಲ ಉತ್ತರ ಕನ್ನಡದವ್ರು, ನಮ್ದು ಯಾವತ್ತೂ ಸಪೋರ್ಟ್ ಇರುತ್ತೆ ಅಂತ ಅವತ್ತು ಹೇಳಿದರು. ಆ್ಯಂಡ್ ಎಲ್ಲ ಮಾಧ್ಯಮದವ್ರು ಇದ್ದಿರಲ್ಲ, ಇಷ್ಟೆಲ್ಲ ಕಾರಣ, ಇಷ್ಟು 25 ಡೇಸ್ ಜನರಿಗೆ ತಲುಪಿಸೋಕ್ಕೆ ಮೇನ್ ಕಾರಣ ಎಲ್ಲ ಮಾಧ್ಯಮದವರು, ಎಲ್ಲ ಹಿರಿಯರಿಗೆ. ಯಾಕಂದ್ರೆ ನನ್ನ ಫಸ್ಟ್ ಸಿನಿಮಾ ಅಂತ ನನಗೆ ಸಪೋರ್ಟ್ ಕೊಟ್ಕೊಂಬೈದ್ರಿ. ಎಲ್ಲೇ ಪಾಪ ಒಂದು ಹಳ್ಳಿಯಿಂದ ಹುಡುಗ ಬೈದಾನೆ ಮಾಡ್ತಾನೆ ಅಂದಾಗ ಅವತ್ತು ಸಪೋರ್ಟ್ ಕೊಟ್ಟಿದ್ರಿ, ಇವತ್ತು ಸಪೋರ್ಟ್ ಕೊಡ್ತಿದ್ರಿ, ಮುಂದೆನೂ ಸಪೋರ್ಟ್ ಕೊಡ್ತೀರಿ ಅನ್ನೋ ಒಂದು ನಂಬಿಕೆನ ಇಟ್ಕೊಂಡು ಹೋಗ್ತಿದ್ದೀನಿ. ಆ್ಯಂಡ್ AVR ಸರ್ ಬರ್ತಿದ್ದಾರೆ. ಅವ್ರು ಬಂದಮೇಲೆ ಇನ್ನೊಂದಿಷ್ಟು ಸೀಲ್ಗಳನ್ನ ಕೊಟ್ಕೊಂಡು ಈ ಕಾರ್ಯಕ್ರಮವನ್ನು ಸಕ್ಸಸ್ಫುಲ್ಲಾಗಿ ಇದು ಮಾಡೋಣ. ಎಲ್ರಿಗೂ ತುಂಬ ಧನ್ಯವಾದಗಳು. ಆ್ಯಂಡ್ ಇಡೀ ಕರ್ನಾಟಕದ ಜನತೆಗೆ ಆ್ಯಂಡ್ ಉತ್ತರ ಕರ್ನಾಟಕದ ಜನತೆಗೆ
ಈ ಒಂದು ಡೆಡ್ಲಿ ಕಿಲ್ಲರ್ಗೆ ತಮ್ಮ ಆಶೀರ್ವಾದ ಕೊಟ್ಟಿದ್ದಕ್ಕೆ ಎಲ್ರಿಗೂ ಏನಂತಾರೆ ಕೋಟಿ ಕೋಟಿ ಸಾಷ್ಟಾಂಗ ನಮಸ್ಕಾರಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಅ ಲಾಟ್ ಫಾರ್ ಗಿವಿಂಗ್ ಮಿ ಆಪರ್ಚುನಿಟಿ. ಇಲ್ಲಿ ಫಿಲಮಲ್ಲಿ ಒಂದು ಚಾನ್ಸ್ ಕೊಟ್ಟು ನನ್ನ ಒಂದು ಆರ್ಟಿಸ್ಟಾಗಿ ಇಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಚಾನ್ಸ್ ಕೊಟ್ಟಿದ್ದೆ. ತುಂಬ ಥ್ಯಾಂಕ್ಸ್ ಮಾಸ್ಟರ್ಜಿ. ಹಾಗೆ ಅಭಯ್ ಈಸ್ ತುಂಬ ಹಳೆ ಫ್ರೆಂಡ್ ನಮಗೆ. ಅಭಯ್ ನಾನು ಒಂದು 20 years ಫ್ರೆಂಡ್ಶಿಪ್ ನಮ್ದಿರೋದು. ಜಾಸ್ತಿ ಇದೇ ಫಸ್ಟ್ ಫಿಲಮ್ ನಾವು ಜೊತೆಗೆ ಮಾಡಿರೋದು. ಆದರೆ ವಿ ಹ್ಯಾಡ್ ಅ ಗುಡ್ ಕಾಂಬಿನೇಷನ್ಸ್ ಎಲ್ಲ, ಫೈಟ್ ಸೀನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರು ಉತ್ತರ ಕರ್ನಾಟಕದವರು, ನಾನು ಉತ್ತರ ಕರ್ನಾಟಕದವರು, ಇಲ್ಲಿ 3 ಜನ ಇದ್ದೀವಿ. ಹಾಗೆ ನಮ್ಮ ಪ್ರಶಾಂತ್ ಸರ್ ಅವರು ಉತ್ತರ ಕರ್ನಾಟಕದವರೇ, ನಾನು ಬೆಲ್ಗಾಮ್ ನಿಪ್ಪಾನಿ ಅಂತ ಹೇಳ್ಬಿಟ್ಟು ಉತ್ತರ ಕರ್ನಾಟಕದವನು ನಾನು. ಹಾಗೆ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸುಮಾರು ಆರ್ಟಿಸ್ಟ್ಗಳಿದ್ದಾರೆ, ಚಾನ್ಸ್ ಸಿಗ್ತಾ ಇಲ್ಲ. ಈಗ ನಾನೇ ಹೇಳ್ತೀನಿ, ನಾನು 2008 ಫಸ್ಟ್ ಫಿಲಮ್ ಬಂದಿದ್ದು ನಂದು. ಇಲ್ಲಿವರೆಗೂ ಸೈಕಲ್ ತುಳಿತಾನೆ ಇದ್ದೀವಿ, ಅದೇ ಚಾನ್ಸ್ ಅಂಥದ್ದು ಯಾವುದು ನಮ್ಗೆ ಸಿಗ್ತಾ ಇಲ್ಲ. ಫಸ್ಟು ನಮ್ಮ ಇಂಡಸ್ಟ್ರಿ ಅವ್ರಿಗೆ ಹೊಟ್ಟೆ ತುಂಬಿಸಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ನಿಮ್ಮ ಮೀಡಿಯಾಯಿಂದ. ಯಾಕಂದರೆ ಸುಮಾರು ಜನ ಇದ್ದಾರೆ ಇಲ್ಲಿ, ಒಬ್ಬೊಬ್ಬರು ಕಷ್ಟಪಡ್ತಾವ್ರೆ, ಚಾನ್ಸ್ ಕಾಯ್ತಾವ್ರೆ. ಒಂದು ಚಾನ್ಸ್ ಕೊಟ್ಟರೆ ಏನೋ ಪ್ರೂವ್ ಮಾಡೋಣ ಲೈಫಲ್ಲಿ, ಏನಾದರೂ ಒಂದು ಆಗುತ್ತೆ ನಮ್ಮದು. ಯಾಕಂದ್ರೆ ನಾನು ಗೌರ್ಮೆಂಟ್ ಎಂಪ್ಲಾಯ್ ಆಗಿ ರಿಸೈನ್ ಮಾಡಿಬಿಟ್ಟು ಇಲ್ಲಿ ಒಂದು ಏನೋ ಅಚೀವ್ ಮಾಡಬೇಕು, ಫ್ಯಾಷನೇಟ್ ಆಗಿ ಬಂದು ಏನೋ ಒಂದು ಅಚೀವ್ ಮಾಡೋಣ ಅಂತ ಬಂದೆ. ಅದೇ ಆ ಥರ ನನಗೊಂದು ಚಾನ್ಸ್ ಸಿಗಲಿ ಅಂತ ಕಾಯ್ತಾ ಇದ್ದೀನಿ ಇನ್ನೂವರೆಗೂ. ಐ ಆಮ್ ಟ್ರೈಂಗ್ ಮೈ ಬೆಸ್ಟ್, ಸ್ಟಿಲ್ ಐ ಆಮ್ ಟ್ರೈಂಗ್ ಮೈ ಬೆಸ್ಟ್. ಯಾಕಂದರೆ ಸೋಲ್ ಅನ್ನೋದು ಒಪ್ಕೊಂಡ್ಬಿಟ್ರೆ ಅದು ಸರಿ ಹೋಗಲ್ಲ ಲೈಫಲ್ಲಿ. ನನಗೆ ಸಂಬಂಧಿತ ವಿಷಯ ಅಲ್ಲ, ಬೈಲ್ ಅಂತ ಕರೆದ್ರು ಕ್ಲಾಪ್ ಮಾಡಿದ್ರು. ಆಮೇಲೆ ಒಂದು ವಾರ ಬಿಟ್ಟು ಫೋನ್ ಮಾಡಿದ್ರು, ನೀನು ಪಿಕ್ಚರ್ ಮಾಡ್ಕೊಡ್ಬೇಕಪ್ಪ ಅಂತ. ನಾನು ಭಾರಿ ಖುಷಿಯಾಗೋಯ್ತು. ಏನಪ್ಪ ಸಡನ್ನಾಗಿ ಏನಕ್ಕೆ ಹೋಗೋದು, ಏನು ಹೇಳ್ತಾರೆ ಅಂತ. ಅದ್ರ ಜೊತೆ ಮಾಡೋದು ತುಂಬ ಎಕ್ಸ್ಪೀರಿಯೆನ್ಸ್ ಇರಬೇಕು, ಮತ್ತು ಫಾಸ್ಟ್ ಗೊತ್ತು, ಅವ್ರ ಟೈಮಿಂಗ್ ಗೊತ್ತು, ಎಲ್ಲ ಗೊತ್ತು ನನಗೆ. ತುಂಬ ನಾನೇ ಕಡೆ ಕೊಟ್ಬಿಟ್ಟಿದ್ದೀನಿ ನನಗೆ. ಅವ್ರು ಹೇಳಿದ ಟೈಮ್ ನಾನು ಬರ್ತಾನೆ ಇಲ್ಲ. ಅವ್ರು 7 ಗಂಟೆ ನಾನು 7:30 ಬರ್ತಿದ್ದೆ. ಆದರೆ ಅವತ್ತಿನ ಕೆಲಸ ಕಂಪ್ಲೀಟಾಗಿ ಮುಗಿಸ್ತಿದ್ವಿ. ಸೂಪರಾಗಿ ಕೆಲಸ ಮಾಡಿಕೊಟ್ಟಿದ್ದೀವಿ ಅವರಿಗೆ. ನನ್ನ ಟೀಮ್ ಅಷ್ಟೇ, ನನ್ನ ಸಿಲಿಟ್ಸ್ ಎಲ್ಲ ಹುಡುಗರು, ನನ್ನ ಕ್ಯಾಮ್ರಾ ಅಸಿಸ್ಟೆಂಟ್ಸು ಎಲ್ಲ ಪರಿಚಯ ಇರೋರೆ. ಲೋಕೇಂದ್ರ ಸೂರ್ಯ ಮತ್ತು ರಾಗಿಣಿ ಮೇಡಮು, ನಮ್ಮ ರಂಜನು, ರಘುಪತಿ ಭಟ್ಟು. ನಾವು ಮೊನ್ನೆ ಒಂದು ಸಾಂಗ್ ಮಾಡಿದ್ವಿ ಮಂತ್ರಾಲಯದು. ದಯವಿಟ್ಟು ಅದೆಲ್ಲ ಸಾಂಗ್ ನೋಡಿ ಕೇಳ್ತೀನಿ ಮೂಲಕ. ಒಳ್ಳೆ ಸಾಂಗ್ ಮಾಡಿದ್ದೀವಿ ಅದರಲ್ಲಿ. ಆಮೇಲೆ ನಮ್ಮ ರಂಜನ್ ಸಿನಿಮಾನು ನಾನು ಮಾಡಿದ್ದೀನಿ ಅವಾಗ. ಆಮೇಲೆ ಇಲ್ಲಿರೋಂಥ ಎಲ್ಲ ಪತ್ರಿಕರು ನಾನು ಆಲ್ಮೋಸ್ಟು ಎಲ್ಲರೂ ಪರಿಚಯ ಇರೋದೆ. ಅವ್ರು ಹೇಳಿ ಸತ್ಯ 25 ದಿವಸ ಓಡೋದೇ ಕಷ್ಟ ಆಗಿದೆ ಇದ್ದಿದ್ದು. ನನಗೂ ಆಶ್ಚರ್ಯ. ಶೀಲ್ಡ್ ಕೊಡ್ತೀನಿ ಅಂದ ತಕ್ಷಣ ಖುಷಿಯಾಗುತ್ತೆ. ಏನು ಶೀಲ್ಡ್ ಮಾಡಿಸ್ಬಿಟ್ಟಿದ್ದಾರೆ 25 ದಿವಸಕ್ಕೆ. ಆಶ್ಚರ್ಯ ಏನಾಯಿತು, ಖುಷಿನೂ ಆಯಿತು. ದಯವಿಟ್ಟು ಎಲ್ಲರೂ ಸಿನಿಮಾಗೆ ಸಪೋರ್ಟ್ ಮಾಡಿ. 100 ದಿನ ಓಡಲಿ, ಎಲ್ಲರಿಗೂ ಕಲಾವಿದರಿಗೂ ಕೆಲಸ ಸಿಗುತ್ತೆ, ಟೆಕ್ನಿಷಿಯನ್ಸ್ಗೂ ಕೆಲಸ ಸಿಗುತ್ತೆ. ನಮ್ಮ ಡೈರೆಕ್ಟರ್ ತಿರ್ಲ ಮಂಜೂರು ಇನ್ನೂ ಒಳ್ಳೊಳ್ಳೆ ಸಿನಿಮಾ ಮಾಡಲಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ಮಾಸ್ಟರ್ ಕೆಲಸ ಮಾಡೋದು ಖುಷಿ ಇದೆ. ಪ್ರಶಾಂತ್ ಸರ್ ನಿಜವಾಗ್ಲೂ ಕೇಳಿಸ್ತಿಲ್ಲ, ಜೋರಾಗಿ ಮಾತಾಡಬೇಕು. ಅಭಯ್ ಸರ್ ಅಂತೂ ಅಭಯ್ ಸರ್ ನಮ್ಗೆ ಯಾವಾಗಲೂ ಬೆನ್ನಿದೆ ನಿಂತ್ಕೊಂಡಿದ್ದು. ಅಂದರೆ ನನ್ನ ಯಾವಾಗ ಖುಷಿ ಮಾಡ್ತಾರೆ ಅಭಯ್ ಸರ್. ಅಭಯ್ ಸರ್ ಸುಮಾರು ವರ್ಷಗಳಿಂದ ತುಂಬ ಆತ್ಮೀಯತೆ ನನಗೆ ಅಭಯ್ ಸರ್. ಅಭಯ್ ಸರ್ನಿಂದ ಈ ಸಿನಿಮಾ ಕೊಡೋದು ನಮಗೆ. ಅಭಯ್ ಸರ್ ನನಗೆ ಅಣ್ಣನಿಗಿಂತ ಹೆಚ್ಚು ಅಷ್ಟು ನನ್ನ ಅಷ್ಟು ಅದು ಪ್ರೀತಿನೂ ಅದು ಯಾವ್ದು ಸಂಬಂಧ ಗೊತ್ತಿಲ್ಲ. ಅಭಯ್ ಸರ್ ನಾನು ಯಾವಾಗ ಖುಷಿ ಮಾಡ್ತಾ ಇದ್ದಾರೆ, ಯಾವುದೇ ಸಿನಿಮಾಗಳು ಅವ್ರು ಮಾಡೋ ಸಿನಿಮಾಗಳು ಖುಷಿ ಮಾಡ್ತಾ ಇದ್ದಾರೆ ಅಭಯ್ ಸರ್. ಈ ಸಿನಿಮಾ ವರ್ಕ್ ಮಾಡ್ಬೇಕಾದ್ರೆ ಮಾಸ್ಟರ್ ಸಾಂಗ್ ಏನೋ ಮಾಡ್ಬಿಟ್ಟು ಸಾಂಗ್ ಮಾಡೋಣ ಅಂತ ಸ್ವಲ್ಪ ಭಯನೇ ಇತ್ತು. ಮಾಸ್ಟರ್ ಮೇಲೆ ತುಂಬ ದೊಡ್ಡವರು ಅಂದರೆ ಒಂದಷ್ಟು ಸಿನಿಮಾಗಳು ಮಾಡಿದ ಅನುಭವ. ನಾವೆಲ್ಲ ಚಿಕ್ಕಲ್ಲೋ ಚಿಕ್ಕಗಳೆಲ್ಲ ಇದ್ವಿ. ಮಾಸ್ಟರ್ ತಿಂಗಳ ಕೆಲಸ ಒಂದು ಸಿಕ್ಕಾಪಟ್ಟೆ ಭಯ ಇತ್ತು. ನನಗೆ ಅರ್ಹತೆ ಇದೆಯೋ ಇಲ್ವೋ ಅದೊಂದು ಇದ್ದೇ ಇರ್ತಾನೆ. ಪ್ರತಿ ಸಿನಿಮಾ ಮಾಡ್ಬೇಕಾದ್ರೆ ಭಯ ಅಂತ ಒಂದೇ ಬರುತ್ತೆ. ಮಾಸ್ಟರ್ ವರ್ಕ್ ಮಾಡ್ಬೇಕಾದ್ರೆ ಅದಿತ್ತು. ಸಾಂಗ್ ಸೇವ್ ಆಯಿತು, ಸಾಂಗ್ ಮುಗಿದು ಬ್ಯಾಕ್ಗ್ರೌಂಡ್ ಸ್ಟೋರಿ ಬಂದಾಗ ಅಯ್ಯೋ ನಮಸ್ಕಾರ ನಮ್ಮಪ್ಪ. ಈಗ ಮಾಸ್ಟರ್ ಅಷ್ಟು ಸಿನಿಮಾಗಳು ಮಾಡಿದ ಅಷ್ಟು ಮ್ಯೂಸಿಕ್ ಟೀಚರ್ ವರ್ಕ್ ಮಾಡಿದ್ದಾರೆ. ನಮಗೆಲ್ಲ ಹೆಂಗಪ್ಪ ಅಂತ ಸಿಕ್ಕಾಪಟ್ಟೆ ಭಯದಲ್ಲೇ ಶುರು ಮಾಡಿದ ಕೆಲಸ. ಮಾಸ್ಟರ್ ಫಸ್ಟ್ ಇಲ್ಲಿ ನೋಡಿದ್ರು, ಮಾಸ್ಟರ್ ಸ್ವಲ್ಪ ಖುಷಿ ಆದವು. ಒಂಚೂರು ಧೈರ್ಯ ಬಂತು. ಆಮೇಲೆ ಮಾಸ್ಟರ್ ಜೊತೆ ಹೊಂದ್ಕೊಂಡು ಏನು ಕೆಲಸ ಮಾಡಿದ್ದು ತುಂಬ ಖುಷಿ ಇದೆ ಸರ್. ನನಗಂತೂ ಮಾಸ್ಟರ್ ಜೊತೆ ಕೆಲಸ ಮಾಡಿದ್ದು ಭಯದಲ್ಲೇ ಶುರುವಾಗಿದ್ದು. ಒಂದು ನಮಗೆ ಮುಂದೆ ದೊಡ್ಡ ಜೊತೆ ಕೆಲಸ ಮಾಡೋದಕ್ಕೆ ಒಂದು ಶಕ್ತಿ ಸಿಕ್ತಂಗೆ. ಈ ಮೂವಿಯಲ್ಲಿ ನಟಿಸಿರುವಂಥ ಅಭಯ್ ಅವ್ರಿಗೆ ಮತ್ತು ಪ್ರೊಡಕ್ಷನ್ ಮಾಡಿರುವಂಥ ಪ್ರಶಾಂತ್ ಸರ್ ಅವರಿಗೆ ಮತ್ತು ಮಂಜನ ಬಗ್ಗೆ ನಾವೇನು ಹೇಳೋದಿಲ್ಲ. ಗ್ರ್ಯಾಂಡ್ ಸಕ್ಸಸ್ಗೆ ಮೈ ಹಾರ್ಟ್ ಫೆಲ್ಟ್ ವಿಶಸ್. ಐ ಹೋಪಿಂಗ್ ದಟ್ ಮೆನಿ ಮೋರ್ ಮೂವೀಸ್ ಲೈಕ್ ದಿಸ್ ವಿಲ್ ಕಮ್. ಚಿತ್ರರಂಗ ವಾಪಸ್ 100 days ಹೋಗಬೇಕು ಅನ್ನೋದೊಂದು ತುಂಬ ಆಸೆ ಇದೆ ನನಗೆ. ಸೊ ಐ ವಿಶ್ this team great success and many more films that are coming up in the near future. Great success. Thank you. ಒಳ್ಳೆ ರೀತಿಯಲ್ಲಿ ಹೊಸೊಬ್ರು ಒಂದು ಒಳ್ಳೆ ರೀತಿಯಲ್ಲಿ ಎಕ್ಸೆಪ್ಟೆನ್ಸ್ ಸಿಕ್ಕಿದ್ರೆ ಯಾವುದು ಸಿನಿಮಾಗೆ ಎಕ್ಸೆಪ್ಟೆನ್ಸ್ ಮತ್ತೆ
ತುಂಬ ಖುಷಿ ಆಗುತ್ತೆ. ಯಾಕಂದರೆ ಈ ಇಂಡಸ್ಟ್ರಿಯಲ್ಲಿ ವಿ ಆರ್ ಆಲ್ ಹೋಮ್ ಗ್ರೋನ್ ಪೀಪಲ್. ಈ ಸ್ಟೇಜ್ ಮೇಲೆ ನಿಂತಿರೋದು ಪ್ರತಿಯೊಬ್ಬ ಆರ್ಟಿಸ್ಟ್, ಟೆಕ್ನಿಷಿಯನ್ ಆ್ಯಂಡ್ ಪ್ರತಿಯೊಬ್ಬ ಪರ್ಸನ್. ಐ ಥಿಂಕ್ ಈ ಸ್ಟೇಜ್ ಮೇಲೆ ಇರೋದು ಅಥವಾ ಈ ಪಾರ್ಟ್ ಆಫ್ ದಿಸ್ ಟೀಮ್ ಅವರು ಈ ರೂಮಲ್ಲಿ ಇರೋದು, ಆಲ್ ಆಫ್ ಅಸ್ ಆರ್ ವಿ ಹ್ಯಾವ್ ಗ್ರೋನ್ ಡೇ ಬೈ ಡೇ. ಅಂದರೆ ಪ್ರತಿಯೊಂದು ದಿನ ಕಷ್ಟಪಟ್ಟು ಕ್ಷಮಪಟ್ಟು ತುಂಬಾ ಒಂದೊಂದು ದಿನ ಹಾರ್ಡ್ ವರ್ಕ್ ಮಾಡಿ ನಾವು ಎಲ್ಲರೂ ಈ ವೇದಿಕೆ ಮೇಲೆ ನಿಂತ್ಕೊಂಡಿರೋದು. ನಾನು ಒಂದು 2010 ಐ ವಾಸ್ ಅ ನ್ಯೂ ಕಮರ್. ಐ ಹ್ಯಾಡ್ ನೋ ಬ್ಯಾಕ್ಗ್ರೌಂಡ್, ಐ ಹ್ಯಾಡ್ ನೋ ಗಾಡ್ ಫಾದರ್ಸ್, ಐ ಹ್ಯಾಡ್ ನೋಬಡಿ ಟು ಟೆಲ್ ಮಿ ವಾಟ್ ಟು ಡೂ, ವಾಟ್ ನಾಟ್ ಟು ಡೂ. ಪ್ರತಿಯೊಂದು ದಿನ ಒಂದೊಂದು ಹೆಜ್ಜೆ ತೊಗೊಂಡು ಮುಂದೆ ಬಂದು ಇವತ್ತು ಇಲ್ಲಿ ನಿಂತ್ಕೊಂಡಿದ್ದೀನಿ ನಿಮ್ಮೆಲ್ಲರೂ ಪ್ರೀತಿ ಪ್ರೋತ್ಸಾಹ ಇರೋದ್ರಿಂದ. ಆ್ಯಂಡ್ ಇಲ್ಲಿ ಅಭಯ್ ಹ್ಯಾಸ್ ಆಲ್ಸೋ ಹ್ಯಾಡ್ ದ ಸೇಮ್ ಜರ್ನಿ. ಯಾರು ನೋ ಬ್ಯಾಕ್ಗ್ರೌಂಡ್ಸ್, ನೋ ಗಾಡ್ ಫಾದರ್ಸ್, ನೋ ಸಪೋರ್ಟ್, ಆದರೂ ನಮ್ಮ ಜನತೆ, ನಮ್ಮ ಆಡಿಯನ್ಸಸ್, ನಮ್ಮ ಇಂಡಸ್ಟ್ರಿ ಪ್ರೀತಿ ಪ್ರೋತ್ಸಾಹದಿಂದ ಅವರು ಇಲ್ಲಿ ನಿಂತಿರೋದು. ಅರವಿಂದ್ ಅವರು ಹಂಗೆ ಇರೋದು. ಅವರು ಎಂಪೈರ್ ಅವ್ರದ್ದೇ ಆದಂಥ ಶ್ರಮದಿಂದ ಒಂದೊಂದು ದಿನ ಹಾರ್ಡ್ ವರ್ಕ್ ಕಷ್ಟಪಟ್ಟು ಮಾಡಿರೋದು. ಮಂಜು ಮಾಸ್ಟರ್ ಆಲ್ಸೋ ಇಸ್ ಡನ್ ಎವ್ರಿ ಡೇ ಈಸ್ ವರ್ಕ್ ಆ್ಯಂಡ್ ಇಯರ್ಸ್ ಆಫ್ ಹಾರ್ಡ್ ವರ್ಕ್ ಆದಮೇಲೆ ಅವರು ಬಂದು ಇಲ್ಲಿ ನಿಂತಿರೋದು. ಪ್ರಶಾಂತ್ ಅವರು ಹೊಸೊಬ್ರು. ಇಲ್ಲಿ ಇರೋರು ಎಲ್ಲರೂ ಆಲ್ ಆಫ್ ದೆಮ್ ಅವ್ರವ್ರದ್ದೇ ಆದಂಥ ಒಂದೊಂದು ಜರ್ನಿ, ಒಂದೊಂದು ಸ್ಟೋರಿ ಹೇಳೋಕ್ಕೆ ಹೇಳಿಬಿಟ್ಟು ಮಾಡಿಬಿಟ್ಟು ಕಷ್ಟಪಟ್ಟು ಇಲ್ಲಿ ಈ ಸ್ಟೇಜ್ ಮೇಲೆ ನಿಂತ್ಕೊಂಡಿರೋದು. ಸೊ ಐ ಥಿಂಕ್ ಕನ್ಸಿಸ್ಟೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್ ಲೈಫಲ್ಲಿ. ಏನು ಮಾಡಿದ್ರು ನಾವು ಯಾವುದೋ ಒಂದು ಗಿವ್ ಅಪ್ ಮಾಡಲ್ಲ ಅಂತ ಒಂದು ಸ್ಪಿರಿಟ್, ಒಂದು ಮೋಟಿವಿಂದ ಮಾಡಿದ್ರೆ ಯು ವಿಲ್ ಅಚೀವ್ ಸಮಥಿಂಗ್ ಆರ್ ದಿ ಅದರ್ ಅಂತ ನನ್ನ ಅಭಿಪ್ರಾಯ. ಆ್ಯಂಡ್ ಐ ಜಸ್ಟ್ ವಾಂಟ್ ಟು ಸೇ ದ್ಯಾಟ್ ಒಂದು ಹೊಸ ಟೀಮ್ ಆಗಿ, ಒಂದು ಹೊಸ ಪರ್ಸನ್ ಆಗಿ, ಆ್ಯಕ್ಟರ್ ಆಗಿ, ಡೈರೆಕ್ಟರ್ ಆಗಿ, ಪ್ರೊಡ್ಯೂಸರ್ ಆಗಿ ಇಂಡಸ್ಟ್ರಿಗೆ ಬರ್ತೀರಾ ಅಂದರೆ ದಯವಿಟ್ಟು ಒಂಚೂರು ಪೇಷನ್ಸ್ ಇಟ್ಕೊಳ್ಳಿ, ಒಂಚೂರು ಕ್ಷಮ ಮಾಡಬೇಕು ಅಂತ ಒಂದು ಮನ್ಸು ಇಟ್ಕೊಳ್ಳಿ. ಯಾಕಂದರೆ ಸಮ್ ಪೀಪಲ್ ಅಚೀವ್ ಸಕ್ಸಸ್ ಓವರ್ ನೈಟ್, ಸಮ್ ಪೀಪಲ್ ಟೇಕ್ ಟೈಮ್ ಟು ಅಚೀವ್ ಸಕ್ಸಸ್, ಬಟ್ ದಟ್ ಡಸಂಟ್ ಡಿಫೈನ್ ಯು ಆಸ್ ಅ ಪರ್ಸನ್. ವಾಟ್ ಡಿಫೈನ್ಸ್ ಯು ಆಸ್ ಅ ಪರ್ಸನ್ ಇಸ್ ದ ಕನ್ಸಿಸ್ಟೆನ್ಸಿ ದಟ್ ಯು ಮೇಂಟೈನ್ ಆ್ಯಂಡ್ ದ ಜರ್ನಿ ದಟ್ ಯು ಡೂ. ಸೊ ಯಾವತ್ತೂ ಒಂದು ಗಿವ್ ಅಪ್ ಮಾಡಲ್ಲ ಅಂತ ಒಂದು ಸ್ಪಿರಿಟಿಂದ ಮುಂದೆ ಹೋದರೆ ಸಕ್ಸಸ್ ಸಿಗತ್ತೆ. ಚೂರು ಟೈಮ್ ಆದ್ರೂ ಸಿಗತ್ತೆ ಅಂತ ನನಗೆ ಅನ್ಸುತ್ತೆ. ದೊಡ್ಡ ಬಂಡೆಗಳು ಬಂದು ನಿಂತ್ಕೊಂಡಾಗ ಆಗುತ್ತೆ ಅದನ್ನ ಜೀವನದಲ್ಲಿ. ಹಾಗೆ ಇವತ್ತಿನ ದಿವಸ ಈ ಸಂತೋಷ ಸುದ್ದಿ ಏನಂತಂದ್ರೆ, ನಮ್ಮ OTT ಪ್ಲಾಟ್ಫಾರ್ಮ್, ನಮ್ಮ AVR ಸರ್ದು OTT ಪ್ಲಾಟ್ಫಾರ್ಮ್ AVR ಸಿನಿಮ್ಯಾಕ್ಸು ನಮ್ಮ ಪಿಕ್ಚರ್ನ ಹೋಸ್ಟ್ ಮಾಡ್ತಾ ಇದೆ. ಸೊ ವಿ ಆರ್ ವೆರಿ ಹ್ಯಾಪಿ ಆ್ಯಂಡ್ ವಿ ಆರ್ ವೆರಿ ಗ್ರೇಟ್ಲಿ ಥ್ಯಾಂಕ್ಫುಲ್ ಫಾರ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಈ ಥರ ಪ್ರೋತ್ಸಾಹ ಹೊಸ ಪ್ರೊಡ್ಯೂಸರ್ಗಳಿಗೆ ಬಂದಾಗೆ ಸಾಕಷ್ಟು ಮಂದಿ ಬರ್ತಾರೆ. ದ ಇಂಟರ್ನಲ್ ಸಪೋರ್ಟ್ ವಾಟ್ ವಿ ಹ್ಯಾವ್. ಇವತ್ತು ಮಾಸ್ಟರ್ಲಿಂದ ಇವತ್ತು ಈ ಜರ್ನಿ ಇಲ್ಲಿ ಮಟ್ಟ ಎಂಡ್ ಆಯಿತು ಅಂತ ಆಗಿಲ್ಲ, ಮಾತಾಡೋಕ್ಕಾಗಿಲ್ಲ ನಿಮಗೆ. ಯಾಕಂದರೆ ಸರ್ ಇನ್ನೂ ಬಂದಿದ್ದಿಲ್ಲ, ನಿಮ್ಗೆ ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ಐ ವಾಸ್ ಜಸ್ಟ್ ವೇಟಿಂಗ್ ಅವ್ರು ಬರಲಿ ಅಂತೇಳಿ. ಇದು ಒಂದು ನಮಗೆ ಶಬಾಷ್ಗಿರಿ ಅಂತಾರೆ. ಒಬ್ಬ ಮನುಷ್ಯ ಇಲ್ಲಿ ಇಂಡಸ್ಟ್ರಿ ಬಂದಾನಂದರೆ ಟಿಕೆಟ್ ಎಷ್ಟು ಮಾರಿದು ಇಂಪಾರ್ಟೆಂಟ್ ಅಲ್ಲ, ಅದನ್ನು ಎಲ್ಲರೂ ಎಷ್ಟು ಸಪೋರ್ಟ್ ಮಾಡ್ತಾರೆ. ಒಂದು TV ಚಾನಲ್ ಸಪೋರ್ಟ್ ಮಾಡೋದಾಗಲಿ, ಒಂದು OTT ಪ್ಲಾಟ್ಫಾರ್ಮ್ ಸಪೋರ್ಟ್ ಮಾಡೋದಾಗಲಿ, ಇದು ಮಾಡಿದಾಗೆ ಆ ಪ್ರೊಡ್ಯೂಸರು ಮತ್ತೊಮ್ಮೆ ಬರ್ತಾನೆ ಅಂತ ಅನ್ನುವಂಥದ್ದು ಇದು. ಸೊ ಈ ಮುಖಾಂತರ ಹೇಳೋದಂತ ಥ್ಯಾಂಕ್ ಯು ವೆರಿ ಮಚ್ ಸರ್. ಇಲ್ಲಿ ಮಾಸ್ಟರ್ ಬಂದ ಥ್ಯಾಂಕ್ ಯು ಪ್ರೊಡ್ಯೂಸರ್ ಸರ್. ಥ್ಯಾಂಕ್ ಯು. ನಮ್ಮ ಈ ಡೆಡ್ಲಿ ಕಿಲ್ಲರ್ ಸಿನಿಮಾ OTTಗೆ ನಮ್ಮ ಅರವಿಂದ್ ಅವರ AVR ಸಿನಿಮ್ಯಾಕ್ಸ್ಗೆ ಸೇಲ್ ಆಗಿದೆ. ಸೊ ಅವರು ತುಂಬ ಖುಷಿಯಾಗಿ ಈ ಸಿನಿಮಾನ ಪರ್ಚೇಸ್ ಮಾಡಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಅರವಿಂದ್ ಸರ್. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಸಪೋರ್ಟ್ ಹೀಗೆ ನಮ್ಮ ಕನ್ನಡ ಚಿತ್ರರಂಗದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್.